ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನೋಡ್ರಿ, ನಾನು ಆರಾಮದೀನಿ. ನಾನು ನಿಮಗೆ ಇವತ್ತು ಏನು ಮಾಡಿ ತೋರ್ಸಕ್ಕೆ ಬಂದೀನಿ ಅಂದ್ರೆ, ನೋಡ್ರಿ ನಿಮ್ಗೆ ಹೆಂಗೆ ಅನ್ಸೋದು ಹೇಳ್ರಿ. ನೀವು ಇದನ್ನು ಟ್ರೈ ಮಾಡ್ರು ಇಲ್ಲೋ ಗೊತ್ತಿಲ್ಲ, ನನಗೆ ಅನ್ಸೋದು ನೀವು ಯಾರೂ ಟ್ರೈ ಮಾಡಿರಂಗಿಲ್ಲ. ಇದನ್ನು ನಾನು ಅಂಥ ರೆಸಿಪಿ ಇವತ್ತು ಮಾಡೋಕ್ಕೆ ಬಂದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ವಿಡಿಯೋಕ್ಕೆ ಲೈಕ್ ಆ್ಯಂಡ್ ಕಮೆಂಟ್ ಕೊಡ್ರಿ. ನೋಡ್ರಿ, ಇದೇನು ರೆಸಿಪಿ ಅಂತಂದ್ರೆ ಹೇಳ್ತೀನಿ ಈಗ. ಇದು ತಿಪ್ಪಿರಿಕಾಯಿ ಬರ್ತಾರೆ. ನೀವು ತಿಪ್ಪಿರಿಕಾಯಿ ಬಜ್ಜಿ ಮಾಡಿರ್ತಿರಲ್ಲ, ಬಟ್ ನಾ ಈಗ ತಿಪ್ಪಿರಿಕಾಯಿ ಬರ್ತಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನೋಡ್ರಿ, ಎರಡು ತಿಪ್ಪಿರಿಕಾಯಿ ತೋರಿ ಫ್ರೆಶ್ ಇದ್ದಿದ್ದು. ಆಮ್ಯಾಗ ಇದಕ್ಕೊಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಕೊರಿ. ಯಾಕಂದ್ರೆ ನಾವು ಬದ್ನಿಕಾಯಿ ಬರ್ತಾ ಬದ್ನಿಕಾಯಿ ಸುಟ್ಕೋತೀವಿ ಇಲ್ರಿ, ಯಾವಾಗೂ ಎಣ್ಣೆ ಹಚ್ಕೋತೀವಿ. ಹಾಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಿಶಿಂದ ಸುಟ್ಕೊಳ್ಳೋನು ರೀ. ಇದ್ರ ಮ್ಯಾಗ ಗ್ಯಾಸ್ ಮೇಲೆ ಚಂದಕ್ಕೆ ಪ್ರಾಪರಾಗಿ ಎಲ್ಲ ಕಡೆ ಎಣ್ಣೆ ಹಚ್ಚಿರಿ. ಹಚ್ಚಿದ ಮೇಲೆ ಗ್ಯಾಸ್ ಮೇಲೆ ಇದು ಇಟ್ಕೊಂಡು ಕಿಶಿಂದ ಸ್ವಲ್ಪ ಗ್ಯಾಸ್ ಜೋರು ಇಟ್ಕೋರಿ. ಜೋರು ಇಟ್ಕೊಂಡು ಕಿಶಿಂದ ಇದನ್ನು ಸುಟ್ಕೊಂಡು ಬರ್ರಿ. ಈಗ ನೋಡ್ರಿ, ಈಗ ಪ್ರಾಪರಾಗಿ ಎಲ್ಲ ಕಡೆ ಸುಟ್ಕೋದ್ರಿ. ಇದನ್ನು ಒಂದು ಕಡೆ ಬಿಟ್ಕೊಳ್ಳೋದಿಲ್ಲ, ಹಾಗೆ ಪ್ರಾಪರಾಗಿ ಹಿಂದೆ ಮುಂದೆ ಸರಿ ಚಂದಕ್ಕೆ ಸುಟ್ಕೊಳ್ಳೋದು. ನೋಡ್ರಿ, ಈಗ ಸುಟ್ಟಾವು. ಇವನ್ನ ಸೈಡ್ ತೊಗೋತೀನಿ. ಈಗ ಇದನ್ನು ಕಟ್ ಮಾಡ್ಕೊಂಬರ್ರಿ. ನಮ್ಗೆ ಏನು ಬೇಡ, ವೇಸ್ಟ್ ಪಾಟ್ ಇದ್ದಿದ್ದು ಕಟ್ ಮಾಡ್ಕೊಂಡು ತಗೊಂಡ್ವಿ. ಈಗ ಇವಕ್ಕೆ ಸಣ್ಣ ಕಟ್ ಮಾಡ್ಕೊಂಡು ಕಿಶಿಂದ ತಗೊಂಡ್ರಿ ಸೈಡಿಗೆ. ಈಗ ಒಂದು ಸ್ವಲ್ಪ ಶೇಂಗಾ ತೊಗೊಂಡು ಜಜ್ಕೊಂಡು ಅದನ್ನೂ ಸೈಡಿಗೆ ತೊಗೊಳೋನು ರೀ. ಮತ್ತು ಸ್ವಲ್ಪ ಮೆಣಸಿಕಾಯಿ ಖಾರ ಇದ್ರೆ ಕಮ್ಮಿ ಹಾಕೋರಿ, ಸ್ವಲ್ಪ ಖಾರ ಇರ್ಲಿಕ್ಕಂದ್ರೆ ಜಾಸ್ತಿ ತೊಗೊರಿ. ಹಾಗೆ ಈಗ ಏನು ತಿಪ್ಪಿರಿಕಾಯಿ ಇದ್ದು ಅವಕ್ಕೂರು ಕೊಟ್ಟು ತೊಗೊಂಡಿನಿ. ಆಮ್ಯಾಗ ಇದಕ್ಕೆ ಒಗ್ಗರಣೆ ಹಾಕೋ ಕಾಲಾಗ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಮೆಣಸಿಕಾಯಿ, ಅದ್ರಾಗ ಸ್ವಲ್ಪ ಶೇಂಗಾ ಹಾಕೊಂಡು ಆಮ್ಯಾಗ ಇದನ್ನು ಚಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋನು ರೀ. ಇದು ಮಿಕ್ಸ್ ಆದಮೇಲೆ ಇದನ್ನು ಏನು ಹಿಂಗೆ ಕುಟ್ಕೊಂಡಿದ್ವಲ್ಲ ಅದ್ರಾಗ ಹಾಕೊಂಡು ಕಿಶಿಂದ ಮಿಕ್ಸ್ ಮಾಡ್ಕೊಳ್ಳೋನು ರೀ. ನೋಡಿರಿ, ಎಷ್ಟು ಈಸಿ ಐತಿ. ಏನು ನಿಮ್ಗೆ ಅಡುಗೆ ಮಾಡೋಕೆ ಬೇಸರದು ಆದಾಗ ಒಂದು ಸಲ ಹಿಂಗೆ ಟ್ರೈ ಮಾಡಿರಿ. ಬಿಸಿ ಬಿಸಿ ರೊಟ್ಟಿ ಜೋಡಿ ತಿನ್ನೋಕೆ ಭಾರಿ ಇರ್ತದೆ. ನಾ ಟ್ರೈ ಮಾಡಿದ್ದೆ, ನೀವು ಇಲ್ಲಿ ತನಕ ಟ್ರೈ ಮಾಡ್ಲತ್ತ ಅನ್ಕೋತೀನಿ. ಮಾಡಿರ್ಲಿಕ್ಕೆ ಒಂದು ಸಲ ಮಾಡಿ ನೋಡಿರಿ, ಇದು ಭಾರಿ ಬರ್ತದೆ. ಹಾಗೆ ಮ್ಯಾವ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಈಗ ತಿರುಗಾಡ್ಕೊಂಡ್ರೆ ಮುಗೀತು ನೋಡಿರಿ. ಇಷ್ಟೇ ಐತ್ರಿ, ಭಾಳ ಈಸಿ ಅದ ಮಾಡೋದು, ಏನು ಭಾಳ ಡಿಫಿಕಲ್ಟ್ ಇಲ್ಲ. ನೀವು ಟ್ರೈ ಮಾಡಿರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ ಮಾಡೋದೇ ಮರಿಬೇಡ್ರಿ. ಹಿಂಗೆ ನಾ ಹೊಸ ರೆಸಿಪೀಸ್ ಹಾಕೋತಿರ್ತೀನಿ ರೀ. ಹಾಗೆ ನೀವು ನನ್ನ ಫಾಲೋ ಮಾಡ್ಕೋತಿರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.